ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವೊಂದು ಯೂನಿಕ್ ಆಗಿರುವಂಥ ಒಂದು ಎಲಿಫೆಂಟ್ ಡಿಸೈನ್ನ ಮಾಡ್ತಾಯಿದ್ದೀವಿ. ಎಲಿಫೆಂಟ್ ಒಂದು ಕಸ್ಟಮರ್ ಕೇಳಿದ್ದಾರೆ ನನಗೆ, ಅವರು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಹೇಳಿದರು. ಮತ್ತು ಅವರು ಒಂದು ರೀಲ್ಸ್ ನನಗೆ ಶೇರ್ ಮಾಡಿದರು. ಇವತ್ತು ಅವರು ಹೇಳಿದ್ದು ಆರ್ಡ್ರ್ ಏನು ಅಂತಂದರೆ, ನನಗೆ ಒಂದು ಎಲಿಫೆಂಟ್ ಡಿಸೈನ್ ಬೇಕು. ಎಲಿಫೆಂಟ್ ಎಲ್ಲ ಸಿಮಿಲರಾಗಿ ಬರ್ತಾಯಿದೆ, ಒಂಥರ ಮಾಮೂಲಿ ಥರ ಬರ್ತಾಯಿದೆ. ಎಲಿಫೆಂಟ್ ಅಥವಾ ಬೇರೆ ಥರ ಇರಲಿ ಅಂತ ಅವ್ರು ಹೇಳಿದಾಗ ನಾನು ಯೋಚನೆ ಮಾಡಿ, ನಾನು ಒಂದು ಎಲಿಫೆಂಟ್ ಬೇರೆ ಥರ ಬರಲಿ ಅಂತಂದಾಗ ನಾನು ಅದರ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡಿ ಆಮೇಲೆ ಸರ್ಚ್ ಮಾಡಿದಾಗ ನನಗೆ ಪಿಂಟ್ರೆಸ್ಟಲ್ಲಿ ಈ ಒಂದು ಇಮೇಜ್ ಕಾಣಿಸ್ತು. ಇದನ್ನು ನಾನು ಡೌನ್ಲೋಡ್ ಮಾಡಿ ಡೌನ್ಲೋಡ್ ಮಾಡಿಕೊಂಡು ಇದನ್ನು ನಾನು ಔಟ್ಲೈನ್ ಮಾಡಿ, ಫಿಲ್ ಮಾಡಿ, ಕಲರ್ ಮಾಡಿ, ಅದನ್ನು ಆಮೇಲೆ ಬಟ್ಟೆ ಮೇಲೆ ಈ ರೀತಿ ಬರುತ್ತೆ ಅಂತ ನಾನು ಅವ್ರಿಗೆ ಕಸ್ಟಮರ್ಗೆ ಒಂದು ಸಿಮ್ಯುಲೇಷನ್ ಇದನ್ನು ತೋರಿಸ್ದಾಗ ಅವರಿಂದರು, ಸರ್ ಚೆನ್ನಾಗಿ ಬರುತ್ತಾ ಇದು ಬಟ್ಟೆ ಮೇಲೆ ಮಾಡೋಣ ಇದು ಅಂತ ಅಂದರು. ಸರ್ ಬಟ್ಟೆ ಮೇಲೆ ಇದು ಎಲ್ಲ ಈ ಎಲಿಫೆಂಟ್ಗಿಂತ ಇದು ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ, ಸ್ವಲ್ಪ ಯೂನಿಕ್ಕಾಗಿ ಒಂದು ಸ್ವಲ್ಪ ಹೊಸ ಥರ ಬರುತ್ತೆ ಇದೆ ಅಂತ ನಾನು ಹೇಳಿದಾಗ ಅವ್ರೇನಂದರು, ಸರಿ ಓಕೆ ಮಾಡಿ ಆರ್ಡ್ರು ಅಂತ ಹೇಳಿದ್ರು. ಆ ಆರ್ಡ್ರು ಓಕೆ ಆಯಿತು. ಅದನ್ನೇ ನಾನೀಗ ವರ್ಕ್ ಮಾಡ್ತಾಯಿದ್ದೀನಿ. ಅದನ್ನು ವರ್ಕ್ ಮಾಡಿ ಈ ಥರ ಎಲ್ಲ ಎಫೆಕ್ಟ್ ಎಲ್ಲ ಕೊಟ್ಟಾದಮೇಲೆ ಬಟ್ಟೆ ಮೇಲೆ ಯಾವ ರೀತಿ ಬರುತ್ತೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಆ ಸೀರೆನ ಫೋಟೋ ಇಸ್ಕೊಂಡು ನಿಮಗೆ ಅಪ್ಲೋಡ್ ಮಾಡಿ ತೋರಿಸ್ತೀನಿ. ಬಟ್ಟೆ ಮೇಲೆ ಈ ರೀತಿ ಬರುತ್ತೆ ಡಿಸೈನು ಅಂತ. ಆವಾಗ ಹೊಸದಾಗಿ ಒಂದು ಏನೇನೋ ಒಂದು ಮಾಡಿದ್ರು ಅದು ಬಟ್ಟೆ ಮೇಲೆ ಯಾವ ರೀತಿ ಬರುತ್ತೆ ಅನ್ನೋದು ಒಂದು ನಮಗೂ ಮನಗಟ್ಟಾಗುತ್ತೆ. ನನ್ನ ಪ್ರಕಾರ ಇದು ಭಾಳ ಚೆನ್ನಾಗಿ ಬರುತ್ತೆ ಬಟ್ಟೆ ಮೇಲೆ. ಅದು ಯಾವ ರೀತಿ ಬಂತು ಅಂತ ಸೀರೆ ಬಂದಮೇಲೆ ನಾನು ಫೋಟೋ ಇಸ್ಕೊಂಡು, ನನ್ನ ಹತ್ರ ಸೀರೆ ಆದರೂ ಇಸ್ಕೊಂಡು ನಿಮಗೆ ಅಪ್ಡೇಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಒಂದು ಸಾರಿ ಅದನ್ನು ತೋರಿಸ್ತೀನಿ. ಈ ಡಿಸೈನಲ್ಲಿ ಮಾಡಿರೋದು ಈ ಥರ ಬಂದಿದೆ ಅಂತ ನಿಮಗೆ ಹೇಳುವಂಥ ಪ್ರಯತ್ನ ನಾನು ಮಾಡ್ತೀನಿ. ಓಕೆ, ನನಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಚೆನ್ನಾಗಿ ಬಂದರೆ ಕಮೆಂಟ್ ಮಾಡಿ, ಚೆನ್ನಾಗಿ ಬಂದಿಲ್ಲ ಅಂದರೆ ಕಮೆಂಟ್ ಮಾಡಿ ಏನು ತಪ್ಪಾಗಿದೆ ಅಂತ. ಇದರಿಂದ ನಾನು ತಿಳ್ಕೊಳ್ಳೋದಿರುತ್ತೆ, ಕಲ್ತ್ಕೊಳ್ಳೋದಿರುತ್ತೆ. ನನ್ನಿಂದ ನೀವು ತಿಳ್ಕೊಳ್ಳೋದಿರುತ್ತೆ, ಕಲ್ತ್ಕೊಳ್ಳೋದಿರುತ್ತೆ. ಥ್ಯಾಂಕ್ ಯು. ನಮಸ್ಕಾರ.